ಇನ್ನು ಶಿಡ್ಲಘಟ್ಟ ಪೌರಾಯುಕ್ತೆಗೆ ಜೀವ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಪೊಲೀಸರು ರಾಜೀವ್ ಗೌಡನನ್ನು ಹುಡುಕ್ತಾ ಇದ್ದಾರೆ. ಆತ ಮಾತ್ರ ಸಿಗ್ತಾನೇ ಇಲ್ಲ. ಇಲ್ಲಿದ್ದ ಇನ್ನೊಂದು ಕ್ಷಣಕ್ಕೆ ಅಲ್ಲಿ ಹೋದ, ಎಲ್ಲಿ ಹೋಗಿದ್ದಾನೆ ಗೊತ್ತಿಲ್ಲ. ಈ ಥರ ನಡೀತಾ ಇದೆ. ಯಾವಾಗ ಆತನ ಬಂಧನ? ಪಕ್ಕದ ರಾಜ್ಯದಲ್ಲೇ ಅವಿತು ಕುಳಿತಿದ್ದಾನ ಈ ಪುಢಾರಿ ರಾಜಕಾರಣಿ ಅಂತ. ಮಂಗಳೂರಿನಲ್ಲಿ ಭೂಗತವಾಗಿದ್ದ ರಾಜೀವ್ ಗೌಡ ಮಂಗಳೂರಿನಿಂದ ಎಸ್ಕೇಪ್ ಆಗಿದ್ದ. ಕೇರಳ ಅಥವಾ ಗೋವಾಕ್ಕೆ ರಾಜೀವ್ ಗೌಡ ಪರಾರಿಯಾಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾದರೆ ರಾಜೀವ್ ಪರಾರಿಯಾಗಲು ಪ್ರಭಾವಿ ನಾಯಕ ಬೆಂಬಲ ಕೊಟ್ಟಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಪಕ್ಕದ ರಾಜ್ಯದಲ್ಲಿ ಆಶ್ರಯಕ್ಕೆ ಈ ಪ್ರಭಾವಿ ಸಹಕರಿಸಿದ್ರಾ ಅನ್ನುವಂತಹ ಪ್ರಶ್ನೆ. ಯಾರ್ಯಾರನ್ನೋ ಎಲ್ಲೆಲ್ಲೋ ಯಾವ್ಯಾವುದೋ ರಾಜ್ಯಕ್ಕೆ ಹೋಗಿ 1-2-3 ದಿವಸದಲ್ಲಿ ಕರ್ಕೊಂಡು ಬರ್ತಾರೆ, ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಇಷ್ಟು ದಿನ ಆದರೂ ಕೂಡ ರಾಜೀವ್ ಗೌಡ ಬಂಧನ ಆಗಿಲ್ಲ ಅಂದರೆ ಏನರ್ಥ? ಯಾರೋ ಪ್ರಭಾವಿಗಳು ಆತನ ಬೆನ್ನಿಗೆ ನಿಂತಿದ್ದಾರೆ. ಪೊಲೀಸರಿಗೂ ಒತ್ತಡ ಇದೆ. ನನ್ನ ಪ್ರಕಾರ ಅರೆಸ್ಟ್ ಮಾಡಬೇಡಿ ಅಂತಲೇ ಒತ್ತಡ ಇದೆ. ಹಾಗಾಗಿ ಅರೆಸ್ಟ್ ಆಗ್ತಾ ಇಲ್ಲ. ಯಾಕೆಂದರೆ ಲಾಯರ್ಗೆ ಸಂಪರ್ಕಕ್ಕೆ ಸಿಗ್ತಾರೆ, ಲಾಯರ್ ಮುಖಾಂತರ ಅರ್ಜಿಗಳನ್ನ ಹಾಕೋತಾರೆ, ಕೋರ್ಟ್ಗೆ ಸೈನ್ ಮಾಡ್ತಾರೆ ಅಪ್ಲಿಕೇಶನ್ ಫಾರಮ್ಗಳಿಗೆ. ಪೊಲೀಸರಿಗೆ ಮಾತ್ರ ಸಿಗಲ್ಲ. ಹೆಂಗಿದು? ಬೇರೆ ದೇಶಕ್ಕೆಲ್ಲ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದಿರೋ ಉದಾಹರಣೆಗಳಿದೆ. ಅಂಥದ್ರಲ್ಲಿ ಮಂಗಳೂರಿನಲ್ಲಿ ಇದ್ದಿದ್ದು ಗೊತ್ತಾಗಲಿಲ್ವಾ ಪೊಲೀಸರಿಗೆ? ಮಂಗಳೂರಿನಲ್ಲಿ ಆಶ್ರಯ ಪಡೆದಿದ್ದ ರಾಜೀವ್ ಗೌಡ, ಮಂಗಳೂರಿನ ಪ್ರತಿಷ್ಠಿತ ಉದ್ಯಮಿ ರಾಜೀವ್ ಗೌಡಗೆ ಆಶ್ರಯ ಕೊಟ್ಟಿದ್ದರು ಅಂತ ಬೇಲರ್ಜಿ ವಜಾ ಬೆನ್ನಲ್ಲೇ ಈಗ ಆರೋಪಿ ಕಾಲ್ಕಿತ್ತಿರೋದು. ಒಂದೋ ಕೇರಳ ಅಥವಾ ಗೋವಾ ರೈಲಿನಲ್ಲಿ ಎಸ್ಕೇಪ್ ಆಗಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಪೊಲೀಸರು ಹೊರ ರಾಜ್ಯಗಳಲ್ಲೂ ಕೂಡ ತಲಾಶ್ ಮಾಡ್ತಾ ಇದ್ದಾರೆ. ಇನ್ನೂ ಸಿಕ್ಕಿಲ್ಲ. 14ನೇ ದಿನ ಇವತ್ತು. ನನ್ನ ಪ್ರಕಾರ ಇನ್ನೂ ಕೂಡ ಆತನ ಬಂಧನ ಆಗಿಲ್ಲ. ಇದಕ್ಕೇನು ಕಾರಣ? ಇದು ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಪೊಲೀಸರ ವೈಫಲ್ಯ ಅಂತ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖಪಾಲ್ ಅವರಿಂದ ಪಡ್ಕೊಳ್ಳೋಣ. ಸುಖಪಾಲ್, ರಾಜೀವ್ ಗೌಡ ಎಲ್ಲಿದ್ದರು, ಎಲ್ಲಿಗೆ ಎಸ್ಕೇಪ್ ಆದರು, ಯಾವ ರೈಲಲ್ಲಿ ಎಸ್ಕೇಪ್ ಆದರು ಎಲ್ಲ ಗೊತ್ತಾಗುತ್ತೆ, ಆತ ಮಾತ್ರ ಸಿಗಲ್ಲ. ಹಾಗಾದರೆ ಈತನ ಬೆನ್ನಿಗೆ ನಿಂತಿರೋರು ಯಾರು ಅಂತ? ಅರವಿಂದ್, ರಾಜ್ಯದ ಒಬ್ಬ ಪ್ರಭಾವಿ ರಾಜಕಾರಣಿಯ ಒಂದು ಸೂಚನೆ ಮೇರೆಗೆ ಮಂಗಳೂರಿನಲ್ಲಿರುವಂಥ ಒಬ್ಬ ಪ್ರಭಾವಿ ಉದ್ಯಮಿ ಆತನಿಗೆ ಆಶ್ರಯ ಕೊಟ್ಟಿದ್ದ ರಾಜೀವ್ ಗೌಡನಿಗೆ ಅನ್ನುವಂಥದ್ದು ಈಗ ಗೊತ್ತಾಗಿರುವಂಥ ಮಾಹಿತಿ. ಮಂಗಳೂರಿನಲ್ಲೇ 3 ದಿನಗಳ ಕಾಲ ಆತನ ಆಶ್ರಯದಲ್ಲಿದ್ದಂಥ ಆ ವ್ಯಕ್ತಿ ಇಲ್ಲಿ ಇದ್ದಾನೆ ಅನ್ನುವಂಥದ್ದು ಗೊತ್ತಾದ ತಕ್ಷಣಕ್ಕೆ ಪೊಲೀಸರು ಮಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಯ ಹಿನ್ನೆಲೆಯಲ್ಲಿ ತಕ್ಷಣಕ್ಕೆ ಮಂಗಳೂರಿನಿಂದ ಆತನನ್ನು ರೈಲಿನ ಮೂಲಕ ಒಂದು ಕೇರಳಕ್ಕೆ ಅಥವಾ ಗೋವಾಕ್ಕೆ ಕಳಿಸಿರುವಂಥ ಸಾಧ್ಯತೆಗಳಿರುವಂಥದ್ದು. ಯಾಕಂತ ಹೇಳಿದರೆ ಮಂಗಳೂರಿನಿಂದ ನೇರವಾಗಿ ವಿಮಾನದ ಮೂಲಕ ಅಥವಾ ಬಸ್ಸಿನ ಮೂಲಕ ಅಥವಾ ಕಾರಿನ ಮೂಲಕ ಬೈ ರೋಡ್ ಹೋದರೆ ಗೊತ್ತಾಗುತ್ತೆ, ಅದಕ್ಕೆ ಬೇಕಾದಂಥ ದಾಖಲೆಗಳು ಉಳಿಕೊಳ್ಳುತ್ತದೆ. ಹಾಗಾಗಿ ನೇರವಾಗಿ ಮಂಗಳೂರಿನ ರೈಲ್ವೆ ನಿಲ್ದಾಣಕ್ಕೆ ಆತನನ್ನು ಬಿಡಲಾಗಿತ್ತು. ಅಲ್ಲಿಂದ ನೇರವಾಗಿ ಕೇರಳದ ಭಾಗಕ್ಕೆ ಹೋಗಿದ್ದಾರೆ ಅಥವಾ ಗೋವಾದ ಭಾಗಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಪೊಲೀಸರಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಯಾವಾಗ ಮಂಗಳೂರಿಗೆ ಆ ಪೊಲೀಸರು ರಾಜೀವ್ ಗೌಡನನ್ನು ಹುಡ್ಕೊಂಡು ಬರ್ತಾರೆ ಅನ್ನುವಂಥ ಮಾಹಿತಿ ಇಲ್ಲಿರುವಂಥ ಉದ್ಯಮಿಗೆ ಗೊತ್ತಾಗುತ್ತೋ ಅದು ಗೊತ್ತಾಗ್ಲಿಕ್ಕೂ ಕಾರಣ ಆಗ್ತಾ ಇರುವಂಥದ್ದು ಬೆಂಗಳೂರಿನಲ್ಲಿರುವಂಥ ಪ್ರಭಾವಿ ರಾಜಕಾರಣಿಯ ಸೂಚನೆ ಮೇರೆಗೆ, ಆತ ಹೇಳಿರುವಂಥ ಮಾಹಿತಿಯ ಮೇರೆಗೆ ಇಲ್ಲಿರುವಂಥ ಉದ್ಯಮಿ ನೇರವಾಗಿ ರಾಜೀವ್ ಗೌಡನನ್ನು ರೈಲ್ವೆ ನಿಲ್ದಾಣಕ್ಕೆ ಬಿಡ್ತಾರೆ. ಈ ಮಾಹಿತಿ ಎಲ್ಲವೂ ಈಗ ಪೊಲೀಸರಿಗೆ ಗೊತ್ತಾಗಿರುವ ವಿಚಾರ, ಮಂಗಳೂರಿನ ಪೊಲೀಸರಿಗೂ ಗೊತ್ತಿರುವ ವಿಚಾರ. ಆದರೆ ರೈಲ್ವೆ ನಿಲ್ದಾಣಕ್ಕೆ ಹೋಗಿರುವಂಥದ್ದು ಮಾಹಿತಿ ಇದ್ದರೆ ಅಲ್ಲಿಂದ ಯಾವ ದಾರಿಯಲ್ಲಿ ಹೋಗಿರುವಂಥದ್ದು, ಅಂದರೆ ಕೇರಳಕ್ಕೆ ಹೋಗಿದ್ದಾರೆ ಅಥವಾ ಈ ಭಾಗಕ್ಕೆ ಗೋವಾಕ್ಕೆ ಹೋಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಇನ್ನೂ ಗೊತ್ತಾಗಿಲ್ಲ. ಆದರೆ ಪೊಲೀಸರಿಗೆ ಎಲ್ಲ ಮಾಹಿತಿಗಳಿರುವಂಥದ್ದು. ರಾಜೀವ್ ಗೌಡ ಎಲ್ಲಿದ್ದಾನೆ, ಇಲ್ಲಿರುವಂಥ ಉದ್ಯಮಿ ಯಾರು, ಉದ್ಯಮಿ ಆಶ್ರಯ ಕೊಟ್ಟದ್ದು ಯಾವ ಸಂದರ್ಭದಲ್ಲಿ, ಜೊತೆಗೆ ಬೆಂಗಳೂರಿನಿಂದ ಕೊಟ್ಟಿರುವಂಥ ಮಾಹಿತಿಯ ಆ ರಾಜಕಾರಣಿ ಯಾರು ಅನ್ನುವಂಥದ್ದು ಎಲ್ಲವೂ ಪೊಲೀಸರಿಗೆ ಗೊತ್ತಿದೆ. ಆದರೆ ಪೊಲೀಸರಿಗೆ ಇದೊಂದು ಇಕ್ಕಟ್ಟಿನ ಪರಿಸ್ಥಿತಿ ಆಗಿದೆ. ಯಾವುದೇ ಕಾರಣಕ್ಕೂ ಆತನನ್ನು ಬಂಧನ ಮಾಡಬಾರ್ದು ಅನ್ನುವಂಥ ಹಂತಕ್ಕೆ ತಲುಪಿರುವಂಥ ಪ್ರಕರಣ ಇದು. ಹಾಗಾಗಿ ಆತನನ್ನು ಹುಡುಕುವ ರೀತಿಯಾದ ಪ್ರಯತ್ನಗಳು ಒಂದು ಕಡೆ ಮಾಡ್ತಾ ಇದ್ರೆ, ಆತನನ್ನು ಬಚ್ಚಿಡುವಂಥ ಕೆಲಸಗಳನ್ನು ಇನ್ನೊಂದು ಕಡೆ ರಾಜ್ಯದ ಬೆಂಗಳೂರಿನಲ್ಲಿರುವಂಥ ನಾಯಕರ ಸೂಚನೆ ಮೇರೆಗೆ ಈ ಕೆಲಸಗಳು ಆಗ್ತಾ ಇದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥ ವಿಚಾರ. ಹಾಗಾಗಿ ರಾಜೀವ್ ಗೌಡ ಸದ್ಯಕ್ಕೆ ನೆರೆಯ ರಾಜ್ಯದಲ್ಲಿ, ಅಂದರೆ ಮಂಗಳೂರಿನ ಆ ಭಾಗದಲ್ಲಿರುವಂಥ ಕೇರಳ ರಾಜ್ಯ ಅಥವಾ ಗೋವಾದಲ್ಲಿದ್ದಾನೆ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥ ಒಂದು ಮಾಹಿತಿ. ಅರವಿಂದ್, ಥ್ಯಾಂಕ್ ಯು ಸುಖಪಾಲ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಯಾವಾಗ ಬೇಲರ್ಜಿ ವಜಾ ಆಯಿತೋ ಆವಾಗಲೇ ಆತ ಎಲ್ಲಿಗಾದರೂ ಎಸ್ಕೇಪ್ ಆಗಬೇಕು ಅಂತ, ಅಲ್ಲಿ ತನಕ ಆತ ರಾಜ್ಯದಲ್ಲೇ ಇದ್ದ.